ಮರಳಿ ಮದುವೆಯನ್ನು ಮಾಡಿಕೊಳ್ಳಲಿಲ್ಲ. ಮಕ್ಕಳಿಗಾಗಿ ಇರೋ ಒಂದು ಹೆಣ್ಣು ಅದ ಹೆಂಡತಿ ಅಂತ ತೀರಿ ಹೋದಳು, ಮಗಳಿಗಾಗಿ ನಾನು ಬದುಕನ್ನ ಮಾಡ್ತೀನಂತಾನ ತನ್ನ ಒಂದು ಹೆಣ್ಣುಡಿಗಾಗಿ ಮದುವೆ ಮಾಡಿದ, ಮದುವೆ ಮಾಡಿಕೊಳ್ಳಿಲ್ಲ. ಆ ಮಗಳನ್ನ ಚಂದ ಬೆಳೆಸ್ಕೋತ ಹೊಂಟ. ಆದ್ರ ಮಗಳು ಇಡೀ ಸ್ಕೂಲಿಗೆ ಹೈಯೆಸ್ಟ್ ರ್ಯಾಂಕಿಂಗ್ನೊಳಗೆ ಬರ್ತಾಳ. ಮಗಳು ವಿದ್ಯಾವಂತೆ ಆದಳು. ಯಾವಾಗ ವಿದ್ಯಾವಂತರಾಗದಳು, ಇಲ್ಲಿ SSLC ಬಂದಳು, ಅಲ್ಲಿ ಪರ್ಸೆಂಟೇಜ್ ಆಯಿತು. ಫಸ್ಟ್ ಇಯರಿಗೆ ಬರುವಂತಹ ಸಂದರ್ಭದಲ್ಲಿ ತಂದೆ ಏನು ಕೇಳ್ತಾಳ, ಅಪ್ಪ ನನಗೊಂದು ಫೋನ್ ಕೊಡಿಸುವಂತಾಳ. ಫೋನ್ ಕೊಡಿಸುವಂದಾಗ ತಂದೆ ಅಂತಾನ, ಮಗಳ ದುಡ್ಡಿಲ್ಲ, ಸ್ಕೂಲ್ ಫೀ ಕಟ್ತೀನಿ, ನಿನಗೆ ಅನುಕೂಲ ಆಗೋದಿಲ್ಲ, 1-2 ವರ್ಷಗಳ ಕಾಲ ನನ್ನ ಸಮಯ ಕೊಡಿಸ್ತೀನಿ ಅಂತ ತಂದೆ ಅಂತಾನ. ಆಯ್ತು ಅಂತ ತಿಳ್ಕೊಂಡು ಮಗಳು ಸುಮ್ಮ ಮಕ್ಕಳ 8 ತಿಂಗಳು ಕಳೆದ ಬಳಿಕ ಮತ್ತೆ ಟ್ರಿಪ್ಪಿಗೆ ಹೋಗ್ತಾರೆ ಕಾಲೇಜಿನೊಳಗೆ. ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ, ಅಪ್ಪ ಟ್ರಿಪ್ಪಿಗೆ ಹೋಗ್ತೀನಿ, ಒಂದಿಷ್ಟು ದುಡ್ಡು ಕೊಡು. ಮಗಳ ಅದಕ್ಕೂ ನನ್ನಲ್ಲಿ ದುಡ್ಡಿಲ್ಲ, ಕಾಲೇಜ್ ಫೀ ಕಟ್ಟಲಿಕ್ಕೆ ನನಗೆ ಕಷ್ಟ ಆಗ್ಯದ, ಒಂದಿಷ್ಟು ದಿನಗಳ ವರ್ಷಗಳ ಕಾಲ ಬೇಡ, ಮುಂದೆ ಕಳಿಸ್ಕೊಡ್ತೀನಿ ಅಂತ ತಂದೆ ಅಂತಾನ. ಮಗಳು ಆಯಿತು ಅಂತ ಸುಮ್ಮನೆ ಆಗ್ತಾಳೆ. ಫಸ್ಟ್ ಇಯರ್ ಮುಗೀತು. ಯಾವಾಗ ಫಸ್ಟ್ ಇಯರ್ ಮುಗಿದು ಸೆಕೆಂಡ್ ಇಯರಿಗೆ ಬರ್ತಾಳ ಮಗಳು. ಸೆಕೆಂಡ್ ಇಯರಿಗೆ ಬಂದ ಮಗಳು ಅಂತಾಳಪ್ಪ ನನಗೊಂದು ಸ್ಕೂಟಿ ಕೊಡಿಸಪ್ಪ, ಬಸ್ಸಿನೊಳಗೆ ಹೋಗಿ ಬರೋದಕ್ಕೆ ತೊಂದರೆ ಆಗ್ಲಕ್ಕತ್ತದ, ಒಂದು ಸ್ಕೂಟಿ ಕೊಡಿಸಂತ ತಂದೆ ನಮ್ಮ ಮಗಳು ಕೇಳುತ್ತಾಳೆ. ತಂದೆ ಅಂತಾನ, ಮಗಳ ಕಾಲೇಜ್ ಫೀ ಅದು ಇದು ನಿನ್ನ ಬಟ್ಟೆ ಬರೀ ಕೊಡಿಸೋದಕ್ಕೆ ಬಹಳ ಕಷ್ಟ ಆಗ್ಲಕ್ಕತ್ತದಮ್ಮ, ಸ್ಕೂಟಿ ನನಗೊಂದು ಸಮಯ ಬೇಕಲ್ಲ, ಒಂದಿಷ್ಟು ವರ್ಷ 1 ವರ್ಷ 2 ವರ್ಷ ಸಮಯ ಕೊಡು, ನಿನಗೆ ಸ್ಕೂಟಿ ಕೊಡಿಸ್ತೀನಿ ಮಗಳ, ಬೇಡ ಅಂತಾನ ತಂದೆ. ಮಗಳಂತಾಳ, ನಾನು ಸ್ಕೂಲ್ ಟ್ರಿಪ್ಪಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದಿ, ಒಂದು ಫೋನ್ ಕೇಳಿದ್ರೆ ಬೇಡ ಅಂತ ಇದೀಯಾ, ಒಂದು ಸ್ಕೂಟಿ ಬೇಕು ನನಗೆ, ಬಸ್ಸಿನೊಳಗೆ ಹೋಗಕ್ಕೆ ಆಗಲ್ಲ ಅಂತ ನಾನು ಹೇಳಕತ್ತೀನಿ, ಏನು ಕೇಳಿದ್ರು ನನಗೆ ಕೊಡಿಸೋದಿಲ್ಲಲ್ಲ, ನೀ ಏನು ತಂದೆ ಅಂತ ತಿಳ್ಕೊಂಡು ಸಿಟ್ಟಾಗಿ ತಂದೆಯ ಜೊತೆಯಲ್ಲಿ ಮಗಳು ಮಾತನಾಡುತ್ತಾಳೆ. ಒಂದೇ ಮನೆಯೊಳಗಿದ್ದಾರ, ತಂದೆಯನ್ನ ಮಾತಾಡ್ಸೋದು ಬಿಟ್ಟಳು ಮಗಳು. ಅವಾಗ ಅಂತಾನ ತಂದೆ, ಯಾರಿಗಾಗಿ ದುಡಿತಾ ಇದ್ದೇನೆ ನಾನು, ಒಬ್ಬ ಮಗಳಿಗಾಗಿ ದುಡಿತಾ ಇದ್ದೇನೆ, ಯಾವುದೇ ಮದುವೆಯನ್ನ ಮಾಡಿಕೊಳ್ಳಲಿಲ್ಲ, ಯಾವ ಬಂಧು ಬಳಗ ಬೀಗರು ಬಿಚ್ಚರು ನನ್ನ ಬಳಿ ಬರಲಿಲ್ಲ, ನನ್ನ ಒಬ್ಬ ಮಗಳಿಗಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಳಿಸಿದೆ, ದೊಡ್ಡ ಮಗಳಾಗ್ತಾ ಇದ್ದಾಳೆ, ನನ್ನ ಭಾವನೆಗಳನ್ನ ಅರ್ಥವನ್ನ ಮಾಡಿಕೊಳ್ತಾಳಿಲ್ಲ ತಿಳ್ಕೊಂಡು ತಂದೆ ದುಃಖ ಪಡ್ತಾನ. ಒಟ್ಟಾರೆಯಾಗಿ ಮಗಳು ಮಾತುಗಳನ್ನ ನಿಲ್ಲಿಸಾಳೆ. ಮಾತನ್ನ ಆಡುತ್ತಿಲ್ಲ ಮಗಳು. ಯಾವಾಗ ಮಾತಾಡಲಿಲ್ಲ ತಂದೆಗೆ ನೋವಾಯಿತು. ಇರೋ ಒಬ್ಬ ಮಗಳು, ನನಗೂ ಯಾರು ಇಲ್ಲ, ನನ್ನ ಮಗಳಿಗೂ ಯಾರು ಇಲ್ಲ, ಮಗಳ ಜೊತೆಯಲ್ಲಿ ಮಾತನಾಡದೆ ಇದ್ರೆ ತಂದೆಗೆ ಅಷ್ಟು ಸಂಕಟ ಆಗ್ತದೆ. ಆದ್ರೆ ಮಗಳು ಮಾತಾಡಿಸೋದು ಬಿಟ್ಟಾಳೆ, ಆದ್ರೆ ತಂದೆ ಬಿಟ್ಟಿಲ್ಲ. ನನ್ನ ಮಗಳು ಮಾತಾಡದಿದ್ರೆ ಏನು ಅಂತ ತಿಳ್ಕೊಂಡು ತನ್ನ ಮಗಳ ರೂಮಿಗೆ ಹೋಗಿ ಬೆಡ್ ಕಾಫಿ ಕೊಡುತ್ತಿದ್ದ, ಟೀ ಕೊಡುತ್ತಿದ್ದ, ಟಿಫಿನ್ ಮಾಡುತ್ತಿದ್ದ. ತಂದೆ ಮಾತಾಡ್ತಿದ್ದ, ಮಗಳು ಮಾತಾಡ್ತಿರ್ಲಿಲ್ಲ. ಇದು ಹಿಂದೆ ನಡೀತು 2 ವರ್ಷ 3 ವರ್ಷಗಳ ಕಾಲ ನಡೆದ ಬಳಿಕ ಏನಾಯ್ತು ಅಂದ್ರೆ, ಒಂದು ದಿನ ತಂದೆಗೆ ಬಹಳ ನೋವಾಯಿತು. ನನ್ನ ಮಗಳು ಮಾತಾಡಿಸ್ತೀವಿ ತಿಳ್ಕೊಂಡು ಬಹಳ ದುಃಖ ಪಡ್ಲಾಕತ್ತಿದ್ರು. ಮನಸ್ಸಿನೊಳಗೆ ತಂದೆ ಬಹಳ ದುಃಖ ಪಡ್ಲಾಕತ್ತಿದ. ಹಿಂಗಾಗಿರುವಂತ ಸಂದರ್ಭದೊಳಗ ಒಂದಿನ ವಿಚಾರ ಮಾಡ್ತಾನ, ಮಗಳ ಮಾತಾಡಿಸು, ಯಾಕಮ್ಮ ನನ್ನ ಜೊತೆ ಮಾತು ಬಿಟ್ಟೀಯ? ಮಗಳು ಮಾತಾಡಲಿಲ್ಲ. ಯಾವಾಗ ಮಾತಾಡಲಿಲ್ಲ, ಒಳ್ಳೆಯ ವಿದ್ಯಾವಂತೆ ಮಗಳಾಗ್ಯಾಳೆ, ಡಿಗ್ರಿ ಮುಗಿಲಿಯಕ್ಕೆ ಬಂತು, ಮಗಳ ಮಾತಿಲ್ಲ. ಡಿಗ್ರಿ ಮುಗಿಯೋದಕ್ಕೆ ಬಂದರೂ ಸಹಿತವಾಗಿ ಯಾವಾಗ ಮಗಳು ಮಾತಾಡಲಿಲ್ಲ ಅಂದಾಗ ಬಹಳ ನೋವು ಅನಿಸ್ತು ತಂದೆಗೆ, ಬಹಳ ದುಃಖ ಅನಿಸ್ತು. ಅವಾಗಂತಾನ, ಇನ್ನು ಮಗಳು ಮಾತಾಡೋದಿಲ್ಲ ಯಾಕೆ ಅಂತ ತಿಳ್ಕೊಂಡಾಗ ಜೀವನ ಮಾಡುತ್ತಾ ಕಾಲ ಕಳೆದಿದ. ಒಂದಿನ ವಯಸ್ಸಾಗಿತ್ತು ತಂದೆಗೆ, ಬಹಳ ಆರೋಗ್ಯದಲ್ಲಿ ಏರಿಪೇರು. ಒಂದು ದಿನ ಆರೋಗ್ಯದಲ್ಲಿ ಏರುಪೇರಾಗಿತ್ತು ತಂದೆಗೆ. ಆ ತಂದೆ ಏನು ಮಾಡಿದ, ಮನೆಯೊಳಗೆ ಜಗದ್ಗುರು ವಿಜಯವಂತ ಮಹಾಸ್ವಾಮಿಗಳವರ ಮಹಾರಾಜರಿಗೆ ಯಾವಾಗ ತನ್ನ ಮಗಳು ಮಾತಾಡಿಸ್ಲಿಲ್ಲ ಯಾವುದೇ ಕಾರಣಕ್ಕೂ. ತಂದೆಗೆ ವಯಸ್ಸಾಗಿತ್ತು. ಒಂದು ದಿನ ರೂಮ್ನೊಳಗೆ ಕೂತಾನೆ, ಒಂದು ಲೆಟರ್ ಬರೀತಾನೆ ಮಗಳಿಗಾಗಿ, ಕೊನೆಯ ಲೆಟರ್.
ಯಾವಾಗ ಮಗಳಿಗಾಗಿ ಕೊನೆಯ ಲೆಟರನ್ನು ಬರೆದ, ಆ ಲೆಟರ್ನಲ್ಲಿ ಬರೆದ ಹೊರಕುತ್ತಾನ ಮತ್ತು ಒಳಗೋಗ್ತಾನ, ಹೊರಕುತ್ತಾನೆ ಒಳಗೋಗ್ತಾನೆ, ಸಮಾಧಾನವಿಲ್ಲ. ಏನಾಗಿದೆ? ಬೆಳಕರಿಯುವುದರ ತಂದೆ ಕೊನೆಯ ಉಸಿರೆಳೆದಿದ್ದ. ಯಾವಾಗ ಕೊನೆಯ ಉಸಿರೆಳೆದಿದ್ದ ತಂದೆ, ಮಗಳು ವಿಚಾರ ಮಾಡ್ತಾಳೆ. ಬೆಳಗ್ಗೆ 8 ಗಂಟೆಗೆ ಬೆಡ್ ಕಾಫಿ ಬರುತ್ತಿತ್ತು ತಂದೆಯ ಕಡೆಯಿಂದ. 8:15 ಹೊಡೆದರೂ ಸಹಿತವಾಗಿ ತಂದೆಯ ಕಡೆಯಿಂದ ಬೆಡ್ ಕಾಫಿ ಬರಲಿಲ್ಲ. ಯಾವಾಗ ಬೆಡ್ ಕಾಫಿ ಬರಲಿಲ್ಲ, ಮಗಳು ಹೊರಗೆ ಬರ್ತಾಳೆ, ತಂದೆಯ ಬಾಗಿಲನ್ನು ತಟ್ಟುತ್ತಾಳೆ. ತಟ್ಟಿದಾಗ ತಂದೆ ಬರಲಿಲ್ಲ. ಡೋರ್ ಆಗ ಮುಂದಕ್ಕೆ ಮಾಡಿಕೊಂಡು ತಂದೆ ಚೇರ್ ಮೇಲೆ ಕೂತು ಹಂಗೆ ಕೂತ್ಕೊಂಡಿದ್ದ. ಒಂದು ಕೈಯೊಳಗೆ ಲೆಟರ್ ಹಂಗೆ ಹಿಡ್ಕೊಂಡಿದ್ದ. ಹಂಗೇ ಜೀವ ಹೋಗಿತ್ತು. ಆ ಲೆಟರ್ ತಗೊಂಡ ಆ ಮಗಳು ಆ ಲೆಟರ್ ತಗೊಳ್ತಾಳೆ. ಆ ಲೆಟರ್ನೊಳಗೆ ಎಷ್ಟು ಚಂದ ಬರೆದಿದ್ದ ತಂದೆ. ಅರ್ಥ ಮಾಡ್ಕೊಳ್ರಿ, ಮಕ್ಕಳು ತಂದೆ ತಾಯಿಗಳ ಮನಸ್ಸಿನ ಇಂಗಿತವನ್ನು ಅರ್ಥ ಮಾಡ್ಕೊಳ್ಬೇಕು. ಮಗಳಿಗಾಗಿ ಒಂದು ಪತ್ರವನ್ನು ಬರೆದಿದ್ದ ತಂದೆ. ಮಗಳೇ, ಸ್ಕೂಲಲ್ಲಿ ನಿನಗ ಎಲ್ಲಾ ಸ್ನೇಹಿತರಂತೆ ಒಂದು ಮೊಬೈಲ್ ಅನ್ನ ಕೇಳಿದೆ, ಮೊಬೈಲ್ ನನಗೆ ಕೊಡಿಸ್ಲಿಕ್ಕೆ ಆಗೋಲಿಲ್ಲ ಕಾಲೇಜಿನ ಸಂದರ್ಭದಲ್ಲಿ. ಯಾಕೆ ನನಗ ಒಂದು ಫೋನನ್ನು ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರ, ಮಗಳ ನಾನು ಬಡತನದೊಳಗೆ ಬಂದಿರುವೆ ಅಂದ ಬಳಿಕ ನಿನಗೆ ಬಡತನ ಬರಕೂಡುದು ಮಗಳೇ. ಮಗಳ, ಸ್ಕೂಲ್ ಒಳಗ ಗ್ಯಾದರಿಂಗ್ ಫಂಕ್ಷನ್ ನಡೀತು, ಟ್ರಿಪ್ ಹೋಗ್ತೀನಂತ ನೀ ದುಡ್ಡು ಕೇಳಿದಿ. ಆದ್ರೆ ನಾನು ಎಂದೂ ಟ್ರಿಪ್ಪಿಗೆ ಹೋಗಲಿಲ್ಲ. ಮುಂದೆ ನನ್ನ ಮಗಳು ಬೇಕಾದಲ್ಲಿ ಹೋಗಿ ಬರಲಿ, ತೊಂದರೆ ಆಗಬಾರದು ತಿಳ್ಕೊಳ್ಳೋ ಒಂದಷ್ಟು ವಿಚಾರವನ್ನು ಮಾಡಿದೆ. ಮಗಳೇ, ಒಂದು ಸ್ಕೂಟಿ ಬೈಕನ್ನು ಕೇಳಿದೆ, ಯಾಕೆ ಕೊಡಿಸಲಿಲ್ಲ? ಮಗಳ, ಎಷ್ಟು ದಿನ ಇರುತ್ತೀನಿ ನನಗೆ ಗೊತ್ತಿಲ್ಲ. ಹಾರ್ಟೊಳಗ 2 ಹೋಲ್ ಇದಾವಂತ ಡಾಕ್ಟರ್ ಹೇಳಿದ್ದು. ಆರ್ಟಿನೊಳಗ 2 ಹೋಲ್ ಇದ್ದಾವಂತ ನಿನಗೆ ಹೇಳಿದ್ರೆ ನೀ ಚಿಂತೆ ಮಾಡುತ್ತಿ ಎಂದು ಎಂದೂ ಹೇಳಲಿಲ್ಲ ಮಗಳ. ನಾ ಎಂದೂ ಹೇಳಲಿಲ್ಲ ನಿನಗ. ಯಾಕೆ ಹೇಳಲಿಲ್ಲ ಮಗಳ? ನಾನೇನಾದರೂ ನಡುಮಧ್ಯದೊಳಗ ನಿನ್ನ ಕೈಬಿಟ್ಟು ಶಿವನ ಪಾದವನ್ನು ಸೇರಿದರೆ ನಿನ್ನ ನೋಡುವವರಾರು ಮಗಳ? ನಿನ್ನನ್ನು ರಕ್ಷಣೆಯನ್ನು ಮಾಡುವವರಾರು? ನಿನ್ನ ಮದುವೆ ಕಾರ್ಯಗಳನ್ನು ಮಾಡುವವರಾರು? ಮುಂದಿನ ಅಭ್ಯಾಸಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಬಂದರೆ ಹ್ಯಾಂಗ ತಿಳ್ಕೊಂಡು ಒಂದಿಷ್ಟು ಹಣವನ್ನು ಬ್ಯಾಂಕ್ಗಳಲ್ಲಿ FD ಮಾಡ್ಕೋತ ಬಂದೀನಿ. ನಿನಗೆ ಹಣವನ್ನು ಕೊಡಲಾರ ಸೇವಿಂಗ್ ಮಾಡಿ ತೆಗೆದಿಟ್ಟಿರುವೆ. ಆ ಹಣ ಇವತ್ತು ನಿನಗೆ ಮಗಳ 18 ವರ್ಷ ಇವತ್ತಿಗೆ ತುಂಬುತ್ತದೆ. ನಿನಗೆ 18 ವರ್ಷ ಇವತ್ತಿಗೆ ಮಗಳ ನಿನಗೆ ತುಂಬುತ್ತದೆ. 2 ಕೋಟಿ ಹಣ ಬರುವಂತೆ ಮಾಡಿದ್ದೀನಿ ಮಗಳ. ಆರಾಮ್ ಸಂತೋಷದಿಂದ ಬದುಕನ್ನು ಕಟ್ಟಿಕೊ ಮಗಳ. ಇನ್ನು ಮುಂದೆ ಬೇಕಾದ ನೀ ತೆಗೆದುಕುವಂತ ಸಂಪತ್ತು ಕೂಡಿಟ್ಟಿದ್ದ ವಿಚಾರ ಕೊಡಲಿ. ಯಾಕಮ್ಮ, ನಾನೇನಾದರೂ ನಿನಗೆ FD ಮಾಡಲಿಲ್ಲ, ತೆಗೆದಿರಲಿಲ್ಲ ಅಂದ್ರೆ ಯಾವ ಬಂಧುಗಳು ನಿನ್ನನ್ನು ರಕ್ಷಣೆ ಮಾಡೋದಿಲ್ಲ. ಒಂದಿಷ್ಟು ಸಂಪತ್ತಿತ್ತು, ಒಂದಿಷ್ಟು ವಿದ್ಯೆ ಇತ್ತು ಅಂದ್ರೆ ನೀನು ಯಾರಾದರೂ ಮದುವೆ ಮಾಡಿಕೊಳ್ತಾರೆ. ನೀನು ಸಹಿತವಾಗಿ ಸುಖದಿಂದಿರಬೇಕು, ನನ್ನ ಮಗಳು ಸುಖದಿಂದ ಇರಬೇಕಂತ ತಿಳ್ಕೊಂಡು ಬರೆಸಿದ್ದಲ್ಲ, ಅದು ಕಿಮ್ಮತ್ತಿನ ಜೀವನ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸುವಂತ ಸಂದರ್ಭದೊಳಗ ಎಷ್ಟು ಪರಿಶ್ರಮವನ್ನು ಪಟ್ಟಿರ್ತಾರೆ ಅಂದ್ರೆ, ತಮ್ಮ ಮೇಲೆ ಮೈ ಮೇಲೆ ಹರಕ ಬಟ್ಟೆಗಳನ್ನು ಹಾಕಿಕೊಂಡು ಮಕ್ಕಳ ಮೈ ಮೇಲೆ ಹೊಸ ಬಟ್ಟೆಗಳನ್ನು ಹಾಕಿ ಸಂತೋಷ ಪಟ್ಟಂತವರು ಹೆತ್ತ ತಂದೆ ತಾಯಿಗಳು ಅದರ ವಿಚಾರವನ್ನು ಇಟ್ಟುಕೊಂಡು ಜೀವನ ಮಾಡಬೇಕು. ಮಕ್ಕಳ ಮೈ ಮೇಲೆ ಹೊಸ ಬಟ್ಟೆ ಹಾಕಿ ಸಂತೋಷ ಪಟ್ಟರು. ಆದರೆ ಅವರಿಗೂ ನಾವು ಹೇಳೋದು, ವಿದ್ಯಾವಂತರಾಗಿ ನೌಕರಿ ಮಾಡುವ ಸಂದರ್ಭದಲ್ಲಿ ದಿನಕ್ಕೊಂದು ರೇಷ್ಮೆ ಜರತಾರೆಯ ಬಟ್ಟೆಗಳನ್ನು ಕೊಡಿಸಿ ಸಂತೋಷಪಡಬೇಕಲ್ಲ, ಅದು ಸಂತೋಷ. ಈ ಕಲಕೇರಿ ಬಿಡಲಾರ ಇದರ ಹತ್ರ ಹೇಳಿದ ಪ್ರಕಾರ ವಿದ್ಯಾವಂತನಾದ ಮನೆಗೆ ಬಂದ ಬಳಿಕ ತಂದೆ ತಾಯಿಯ ಅಂಗಳದೊಳಗೆ ಪ್ರೀತಿ ವಾತ್ಸಲ್ಯದೊಳಗೆ ಶರಣ ಬಸವೇಶ್ವರರು ಬದುಕಿದ್ದಾರೆ. ಇಲ್ಲಿ ಮದುವೆ ಮಾಡಬೇಕಂದಾಗ ನಮ್ಮ ಮಗ ನಮ್ಮ ತಂದೆ ತಾಯಿಯರ ಹೇಳಿದ ಮಾತನ್ನ ಕೇಳುವಂತ ಮಗ ಶರಣ ಬಸವೇಶ ಅಂತ ಸಂತೋಷಪಟ್ಟು ಹೇಳ್ತಾರೆ. ಎಲ್ಲ ಕಡೆ ಶೋಧನೆಯನ್ನು ಮಾಡ್ಕೋತ ಹೊರಟು ಎಲ್ಲಿ ಬಿಡುತ್ತಾರೆ? ಕೊನೆಗೆ ಮಾಷಾಳ ಗ್ರಾಮ ಅಂತ ಬರ್ತಾರೆ. ಮಾಷಾಳ ಗ್ರಾಮದೊಳಗೆ ಇಂಥವರ ಮನೆಯೊಳಗೆ ಇಂಥವರ ಹುಡುಗಿಯರಂತ ತಿಳ್ಕೊಂಡು ಸುದ್ದಿ ಬಂತು. ಯಾವಾಗ ಸುದ್ದಿ ಬಂತು? ಮಾಷಾಳ ಗ್ರಾಮದೊಳಗೆ ಕನ್ಯೆ ಆದಂತೆ, ಮದುವೆ ಮಾಡೋಣ ಅನ್ನುವಂಥ ವಿಚಾರ. ಅವ್ರ ಮನೆಯೊಳಗೆ ಬಹಳ ಚಲೋ ಇದ್ದಾಳ. ಮಹಾದೇವಿ ಎಂಬ ಕನ್ಯಾಮಣಿ ಇದ್ದಾಳ. ಆ ಮಹಾದೇವಿ ಎಂಬ ಕನ್ಯಾಮಣಿಯನ್ನ ನಮ್ಮ ಅರಳಗುಂಡಿಗೆಯ ಶರಣ ಬಸವೇಶನಿಗೆ ಈ ವಧುವನ್ನ ಕೊಟ್ಟರೆ ಇವರ ಜೀವನ ಸುಖವಾಗಿರುತ್ತದೆ ಅಂತ ತಿಳ್ಕೊಂಡು ನಡುಮಧ್ಯಸ್ಥಿಕೆಯನ್ನು ವಹಿಸ್ತಿರ್ತಾರಲ್ಲ, ಅವರು ಹೇಳಿ ಕಳಿಸ್ತಾರೆ.
ಮಾಷಾಳ ಗ್ರಾಮದೊಳಗೆ ಕನ್ಯೆ ಅದ ಅಂದಾಗ ಚಲೋ ಕನ್ಯೆ ಅದನು, ನಮ್ಮ ಮನೆಗೆ ಹೊಂದಾಣಿಕೆ ಆಗ್ತದೆ ಅಂತ ತಿಳ್ಕೊಂಡು ಎಲ್ಲರೂ ವಿಚಾರವನ್ನು ಮಾಡ್ತಾರೆ. ನಿಮ್ಮ ಮನೆಗೆ ಅನುರೂಪವಾಗಿರ್ತಕ್ಕಂಥ ಕನ್ಯೆ, ಅಂತ ಕನ್ಯೆ ಎಲ್ಲಿ ಸಿಗೋದಿಲ್ಲ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡ್ತಾರೆ. ಹಂಗಂತಂದ್ರೆ ಕನ್ಯೆ ಅನ್ನೋದು ಸೋದನೆ, ಯಾವ ಮನೆಯವರು ಎಷ್ಟು ವರದಕ್ಷಿಣೆ ಕೊಡ್ತೀನಿ ಅಂತಕ್ಕಂಥ ಮನೆ ಮುಖ್ಯ ಅಲ್ರಿ. 10 ಲಕ್ಷ ಕೊಡಬಹುದು, 50 ಲಕ್ಷ ಕೊಡಬಹುದು, 1 ಕೋಟಿ ಕೊಡಬಹುದು, 10 ಎಕರೆ ಕೊಡಬಹುದು, 20 ಎಕರೆ ಕೊಡಬಹುದು. ಬಂಗಾರ 20 ತೊಲೆ ಬಂಗಾರನ ಹಾಕಬಹುದು. ಅಪ್ಪ ಗುರುಗಳೇ 20 ತೊಲೆ ಬಂಗಾರ 1.60 ಈಗ ಕೊಡ್ತೇನೆ, ಹಾಕತ್ತೇನೆ, ಆಗಲ್ಲ, ಬಹಳ ಕಷ್ಟ. ಅದು ಮುಖ್ಯ ಅಲ್ಲ. 1,60,000 ತೊಲಿ ಬಂಗಾರ ಅದ, 20 ತೊಲಿ ಬಂಗಾರ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ. 10 ಎಕರೆ ಹೊಲ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. 1 ಕೋಟಿ ರೂಪಾಯಿ ಹಣ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಾವ ಹೆಣ್ಣು ಮನೆಗೆ ಬಂದ ಬಳಿಕ ಅತ್ತಿ ಮಾವ ಭಾವ ಮೈದನರ ಜೊತೆಯಲ್ಲಿ ಪ್ರೀತಿ ವಾತ್ಸಲ್ಯ ಮಮಕಾರ ಕಾರುಣ್ಯ ಬಂಧನಗಳನ್ನು ಹೊತ್ತುಕೊಂಡು ಯಾವ ಹೆಣ್ಣು ಬದುಕ್ತದಲ್ಲ, ಅದು ನಿಜವಾದ ವರದಕ್ಷಿಣೆ ಜಗತ್ತಿನೊಳಗ. ಯಾವುದೇ ವರದಕ್ಷಿಣೆ ಬೇಡಿ ತೆಗೆದುಕೊಳ್ಳುವುದು ವರದಕ್ಷಿಣೆ. ಮಾನವ ಕೊಟ್ಟಿದ್ದು ಮನೆತನಕ, ಭಗವಂತ ಕೊಟ್ಟಿದ್ದು ಕಡೆತನಕ. ಯಾರು ವರದಕ್ಷಿಣೆ ಕೇಳ್ತಿರಲ್ಲ, ನಿಜವಾದ ಭಿಕ್ಷುಕರು ಯುವಕರು ಅರ್ಥ ಮಾಡ್ಕೊಳ್ರಿ. ನೀವು ವರದಕ್ಷಿಣೆ ಕೇಳಿದ್ರೆ ನಿಜವಾದ ಭಿಕ್ಷುಕರು ನೋಡ್ರಿ. ನಾ ಹೇಳೋದು ಭಿಕ್ಷೆ ಬೇಡಿದಂಗೆ, ಭಿಕ್ಷೆ ಬೇಡಬೇಡ್ರಿ ಹೆಣ್ಣಿನ ಮನೆ ಮುಂದೆ, ಅಂದ್ರೆ ಹೆಣ್ಣು ಸಿಗಲ್ಲ. ಹೆಣ್ಣಿನ ಮನೆ ಮುಂದೆ ಯಾಕೆ ಭಿಕ್ಷೆ ಬೇಡ್ರಿ ಅಂತೀರಂದ್ರ, ಅದು ಕೊಟ್ಟ ಹಣ ಖರ್ಚಾಗಿ ಬಿಡ್ತಿದ್ರೆ ಅದು ಇರೋದಿಲ್ಲ. ಇರ್ತದಂದ್ರೆ ಹೆಂಗಿರ್ಬೇಕಂದ್ರೆ ಭಗವಂತ ಕೊಡಬೇಕು, ನಮ್ಗೆ ದುಡಿಯುವಂಥ ಕೆಲಸ ಕೊಡಬೇಕು, ಯೋಗವನ್ನು ಕೊಡಬೇಕು, ದುಡಿಬೇಕು, ಇನ್ನೊಬ್ಬರಿಗೆ 10 ಜನಕ್ಕೆ ಸಹಾಯ ಮಾಡಬೇಕು, 10 ಮದುವೆಗಳನ್ನು ಮಾಡಿಸ್ಬೇಕು, ಬಡಬಗ್ಗರಿಗೆ ನಾವು ಅನುಕೂಲವನ್ನು ಮಾಡಿಕೊಳ್ಳಬೇಕು. ಅಂತ ಜೀವನವನ್ನು ಕೊಡು ಓ ದೇವ, ಓ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳ ಪಾದಾರ ಕರ್ತೃಗದ್ದಿಗೆ ನೀವು ನಮಸ್ಕಾರವನ್ನು ಮಾಡಿ ನಿಜವಾದ ಜೀವನವನ್ನು ಬೇಡಿಕೊಳ್ಳ್ರಿ. ಭಗವಂತ ಶಕ್ತಿ ಕೊಡ್ತಾನ, 10ರಷ್ಟು ನಿಮಗೆ ದಾನ ಮಾಡುವಂಥ ಶಕ್ತಿ ಕೊಡ್ತಾನ. ಇಲ್ಲಿ ಕಲಬುರಗಿ ಶರಣ ಬಸವೇಶ್ವರರ ಮಹಾಪುರಾಣ ನಡೆದದಲ್ಲ, ಈ ಪುರಾಣಕ್ಕೆ ದಾನವನ್ನು ಮಾಡೋಣ, ಧರ್ಮವನ್ನು ಮಾಡೋಣ, ಪುಣ್ಯದ ಬುದ್ಧಿಯನ್ನು ಪತ್ತುಕೊಳ್ಳೋಣ ಅನ್ನಬೇಕು. ಅಂತ ಕನ್ಯೆ ನೋಡ್ರಿ. ಅದೇ ಬಿಟ್ಟು ವರದಕ್ಷಿಣೆ ಅಪ್ಪ 50 ಲಕ್ಷ ವರದಕ್ಷಿಣೆ ಕೊಟ್ಟರು ಭಾಳ ಚಲೋ ಅಂತ ಮಾಡ್ಕೊಂಡು ಬಂದ್ರಿ. ಅದು 3 ದಿನದಾಗ 8 ಮನೆ ಮಾಡಿದ್ರಿ. ನೀವು ಮಾಡ್ತೀರಿ. 8 ತಂದಾಳ್ರಿ, ಈಗ 50 ಲಕ್ಷ ತಂದಾಳ. 50 ಲಕ್ಷ ತಂದೆ ಕೇಳಿ ಮತ್ತೆ ಕೇಳ್ತಾಳೆ. ಹೆಂಗಾಗಿತ್ತು ಅಂತಂದ್ರೆ, ಒಬ್ಬರು ಕೋಟ್ಯಾಧೀಶ್ವರರು ಬಡವ್ರ ಮನೆಗೆ ಹೋಗ್ಯಾರ. ಆದ್ರೆ ಅವ್ರು ಬಡವ್ರಲ್ಲ, ಅರ್ಥ ಮಾಡ್ಕೊಳ್ಳೋದಾಗ ಮಾಡ್ಕೊಂಡಾರ. ಏನಾಗಿತ್ತಂದ್ರೆ, ಒಬ್ಬ ಆಗರ್ಭ ಶ್ರೀಮಂತ ಆತನ ಮನೆಗೆ ಹೆಣ್ಣು ನೋಡೋಕೆ ಹೋಗ್ಯಾರ. ಆಗರ್ಭ ಶ್ರೀಮಂತ ಆತನ ಮನೆಗೆ ಹೆಣ್ಣು ನೋಡೋದಕ್ಕೆ ಹೋಗ್ಯಾರೆ. ಹೋಗಿರುವಂತಹ ಸಂದರ್ಭದಲ್ಲಿ ಮನೆ ಮುಂದೆ ಅಂಗಳದೊಳಗೆ ಅನ್ನದ ಅಗಳು ಬಿದ್ದಿದ್ರಿ. ಅನ್ನದ ಅಗಳು ಚೆಲ್ಲಿತ್ತಲ್ಲ, ಆ ಮನುಷ್ಯ ಏನ್ ಮಾಡೋದು, ಆಗರ್ಭ ಸಹಕಾರಕರೆ ಅಹಂಕಾರ ಇಲ್ಲ, ಗರ್ವ ಇಲ್ಲ. ಆಗರ್ಭ ಶ್ರೀಮಂತ, ಅಹಂಕಾರ ಇಲ್ಲ. ಆ ಮನುಷ್ಯನ್ ಮಾಡ್ತಿದ್ದ, ಅನ್ನದ ಅಗಳು ಕಾಳು ಬಿದ್ದಿತ್ತಲ್ಲ, ಅಕ್ಕಿ ಕಾಳು, ಆ ಒಂದೊಂದು ಕಾಳು ಆರಿಸಿ ಪ್ಲೇಟ್ನೊಳಗೆ ಹಾಕೊಂಡು ಮನೆಯೊಳಗೆ ತೆಗೆದುಕೊಂಡು ಹೊಟ್ಟಿದ್ದ. ಎಣ್ಣೆ ಗಣ್ಣೊಳಗೆ ಬಂದ್ರಿ ಇವ್ರು. ಆ ಮನೆಗೆ ಹೆಣ್ಣದ, ಇವ್ರು ಗಣ್ಣವ್ರು ಬಂದ್ರು. ಗಂಡಿನವ್ರು ಬಂದಂತಾರ, ಭಾಳ ಸೌಕಾರ ಅಂತ ಹೇಳಿದ್ರು, ಚಲೋ ಮನುಷ್ಯನ ಅಂತ ಹೇಳಿದ್ರು. ಈ ಮನುಷ್ಯ ಅಂಗಳದಾಗ ಕುಂತು ಒಂದೊಂದು ಅಕ್ಕಿ ಕಾಳು ಆರಿಸ್ಲಕ್ಕಂತಾನ. ಇವ ಸೌಕಾರ ಏನಿವ, ಇವನು ಯಾವ ಊರು ಸೌಕಾರ, ಯಾವ ಸೀಮೆಯ ಸೌಕಾರ ಅಂದ್ರೆ ಗಂಡಿನವ್ರಿ. ಮನೆಯನ್ನ ನೋಡಿದ ತಕ್ಷಣ ತೂಕವನ್ನ ಹಾಕುವುದಿಲ್ಲ. ಹ್ಯಾಂಗ ತೂಕ ಹಾಕ್ಬೇಕಂತಂದ್ರ, ಮನೆಯವರ ಒಳ್ಳೆಯ ಮನಸ್ಸುಗಳನ್ನು ನೋಡಿ ವಿಚಾರವನ್ನು ಮಾಡಿ ತೂಕ ಹಾಕಬೇಕು. ಅದು ನಿಜವಾದ ತೂಕ. ಇಂಗ್ಲಿಷ್ ಕವಿ ಬರೀತಾನಲ್ಲ, ಹೆಂಗ ಬರೀತಾನ, ಎ ಗುಡ್ ನೇಮ್ ಇಸ್ ಮೋರ್ ವೇಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್ ಅಂತ ಬರೀತಾನೆ ಇಂಗ್ಲಿಷ್ ಕವಿ. ಎಷ್ಟು ಚಂದ ಬರೀತಾನಲ್ಲ, ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಬರೀತಾನೆ. ಹೆಂಗ ತೂಕ ಅಂತಂದ್ರ, ಇಲ್ಲಿ ಒಂದು ತಕ್ಕಡಿಯೊಳಗ ಒಂದು ಚೀಲ ಏನಾಕಿರಿ, ಬಂಗಾರ ಹಾಕಿರಿ. ಒಂದು ಚೀಲ ಬಂಗಾರ ಹಾಕಿರಿ. ಜಗದ್ಗುರು ಗುರುಮಹಂತ ಮಹಾಸ್ವಾಮಿಗಳವರು, ಜಗದ್ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ಹೆಸರಟ್ಟೆ ಬರೆದರು. ಹೆಸರಟ್ಟೆ ಬರೆದು ತಕ್ಕಡಿಯೊಳಗೆ ಹಾಕಿವಿ. ನಾವು ಹೆಸರಟ್ಟೆ ಬರೆದು ತಕ್ಕಡಿಯೊಳಗೆ ಹಾಕಿವಿ. ಯಾರ ತೂಕ ಹೆಚ್ಚಾಗ್ತಿದ್ವಿ? ಬಂಗಾರ ತೂಕ ಹೆಚ್ಚಾಯ್ತು, ನಮ್ಮ ಅಪ್ಪನ ತೂಕ ಹೆಚ್ಚಾಯ್ತು. ಯಾರ ತೂಕ ಹೆಚ್ಚಾಯ್ತ್ರಿ? ಬಂಗಾರದ ತೂಕ ಹೆಚ್ಚಾಗಲಿಲ್ಲ. ಪೂಜೆಯ ಫಲ, ಶಕ್ತಿಯ ಫಲ ಸಮಾಜಕ್ಕಾಗಿ ಹಂಚುವಗೆಯರಲ್ಲ. ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳವರು ಮತ್ತು ಗುರುಮಹಂತ ಮಹಾಸ್ವಾಮಿಗಳವರು, ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಕೊಟ್ಟಿರ್ತಕ್ಕಂಥ ಶಕ್ತಿ ವಿಜಯ ಮಹಾಸ್ವಾಮಿಗಳವರಿಗೆ. ಆ ವಿಜಯ ಮಹಾಸ್ವಾಮಿಗಳವರು ಭಕ್ತರ ಉದ್ಧಾರಕ್ಕಾಗಿ ಪೂಜೆಯ ಫಲವನ್ನು ಹಂಚ್ತಾ ಇದ್ದಾರಲ್ಲ, ಈ ಶಕ್ತಿ ನಿಜವಾಗಲು ದೊಡ್ಡದಾಗ್ತದೆ. ಇದು ನಿಜವಾದ ಶಕ್ತಿ. ಬಂಗಾರ ತೂಕ ಶಕ್ತಿ ದೊಡ್ಡದಲ್ಲ. ಹಿಂಗೆ ಕಿಮ್ಮತ್ತಿನ ಬದುಕನ್ನು ಕಟ್ಟಿಕೊಳ್ಬೇಕಂತ ಒಳಗೆ ಹೋದ್ರಿ. ಕನ್ಯಾ ನೋಡೋರು ಅಕ್ಕಿ ಕಾಳಿನ ಆರಿಸಿದ ಮನುಷ್ಯನ ಮನೆಗೆ ಒಳಗೆ ಹೋದ್ರಲ್ಲ, ಒಳಗೆ ಹೋಗಿ ಕೂತ್ರು.
ಅವಾಗ ಇದು ಅಕ್ಕಿ ಕಾಳಿನ ಹರ್ಷನ ಅಂತ ನಾವು ಹೇಳಿದಿವಿಲ್ಲ, ಆ ಮನುಷ್ಯ ಏನು ಮಾಡ್ತಾನೆ ಗೊತ್ತದನ್ರಿ ಇವರಿಗೆ? ಎಂಥ ಪ್ಲೇಟ್ ಕೊಟ್ಟ ಮನೆಯೊಳಗ ಊಟಕ್ಕಾಗಿ ಮನೆಯೊಳಗೆ ಎಂಥ ಪ್ಲೇಟ್ಗಳನ್ನು ಕೊಡ್ತಾನಂತಂದ್ರ, ಯಾವಾಗ ಹೊರಗೆ ಕೂತು ಆ ಮನುಷ್ಯನ ಅಳತಿ ಮಾಡಿದ್ರು, ಒಳಗೆ ಹೋದ್ರ ಬಂಗಾರದ ಪ್ಲೇಟ್ಗಳಿಂದ ಅವ್ರಿಗೆಲ್ಲರಿಗೂ ಊಟವನ್ನು ಮಾಡಿಸ್ತಾನೆ. ಇದು ನಿಜವಾದ ಸಿರಿ ಸಂಪತ್ತು, ನಿಜವಾದ ಗುಣ. ಹೊರಗೆ ನೋಡ್ಕೊಂಡು ಅವ್ರನ್ನ ಅಳತಿ ಮಾಡೋದಲ್ರಿ, ಮನೆಯೊಳಗೆ ಹೋಗಿ ಆದ ನಿಜವಾದ ಗುಣವನ್ನು ಕಟ್ಟಿಕೊಂಡ ಅಂಥ ಕಿಮ್ಮತ್ತಿನ ಬದುಕನ್ನ ಇಲ್ಲಿ ಸಂತ ಮಹಾತ್ಮರು ಕಟ್ಟಿಕೊಳ್ತಾರೆ. ಕಲಿಕೇರಿ ಮರಳಾರಾಧ್ಯರ ಆಶೀರ್ವಾದದ ಫಲದಿಂದ ಇಲ್ಲಿ ಮಡಿಯಮ್ಮ ಆದಯ್ಯನವರು ಮಾಷಾಢ ಗ್ರಾಮದೊಳಗ ಅನುರೂಪವಾಗಿರುವಂಥ ಕನ್ಯೆ ಅಂತ ತಿಳ್ಕೊಂಡು ಕನ್ಯೆಯನ್ನ ನೋಡಕ್ಕೆ ಹೋಗ್ತಾರೆ. ಎಲ್ಲರೂ ಕನ್ಯೆಯನ್ನು ನೋಡ್ತಾರೆ. ಇಲ್ಲಿ ಮಹಾದೇವಿ ಎಂಬ ಕನ್ಯಾಮಣಿಯನ್ನು ತೋರಿಸಿದರು. ಪದ್ಧತಿಗೆ ಅನುಸಾರವಾಗಿ ಯಾವಾಗ ಕನ್ಯೆಯನ್ನ ನೋಡಿದ್ರು, ಕನ್ಯೆಯನ್ನ ನೋಡಿದ ಬಳಿಕ ಶರಣ ಬಸವೇಶ್ವರರಿಗೆ ಒಪ್ಪಿಗೆ ಆಯಿತು. ಆಗಿರುವಂತಹ ಸಂದರ್ಭದಲ್ಲಿ ಮಹಾದೇವಿಗೂ ಸಹಿತವಾಗಿ ಒಪ್ಪಿಗೆ ಆಗ್ತದ. ಇಲ್ಲಿ ಹೆಂಗಂದ್ರೆ ಗಂಡು ಹೆಣ್ಣಿಗೆ ಮನಸ್ಸುಗಳು ಒಪ್ಪಿಗೆ ಆಗಬೇಕು. ಗಂಡು ಹೆಣ್ಣು ಒಪ್ಪಿದ್ರೆ ಮದುವೆ ಮಾಡಬೇಕು, ಇಲ್ಲಂದ್ರೆ ದಯಮಾಡಿ ಮದುವೆ ಮಾಡಬಾರದು. ಹಂಗ ಇಲ್ಲಿ ಕನ್ಯೆ ನೋಡಿದ್ರು. ಕನ್ಯೆ ನೋಡಿದ ಬಳಿಕ ಎಲ್ಲ ಶಾಸ್ತ್ರ ಮುಗಿತು. ಶಾಸ್ತ್ರ ಮುಗಿದ ಬಳಿಕ ತಮ್ಮ ಮನೆಗೆ ಬರುತ್ತಾರೆ. ನಾವೇನು ಕನ್ಯೆ ನೋಡಿ ಮನೆಗೆ ಬರ್ತೀವಲ್ಲ, ಒಂದು ಡಜನ್ ಬಾಳೆಹಣ್ಣು, 5 ಹಣ್ಣು, ಅರಿಶಿನ, ಕುಂಕುಮ ಎಲ್ಲ ತೊಗೊಂಡೋಗಿ ಕನ್ಯೆ ನೋಡಿ ಬರ್ತೀವಿ. ಒಂದು ಕನ್ಯೆ ನೋಡಂಗಿಲ್ಲ ನಾವು ಲೌಕಿಕರು ಹೆಂಗೆ ನೋಡ್ತೀವ್ರಿ, ಒಂದು ಹುಡುಗಿ ಹೆಣ್ಣು ನೋಡೋಕೆ ಹೋದ್ರೆ ಒಂದು 10 ಕನ್ಯೆ ನೋಡ್ಕೊಂಬರ್ತೀವಿ ನಾವು. ಎಟ್ರಿ ಒಂದು ಸಾರಿ ಗಾಡಿ ಚಾಲೂ ಮಾಡಿದ್ವಿ ಅಂದ್ರೆ ಒಂದು 10 ಕನ್ಯೆ ನೋಡ್ಕೊಂಬರೋದು. 10 ಕನ್ಯೆ ನೋಡ್ಕೊಂಬಂದು ಯಾವ್ದಪ್ಪ ಯಾವಡಿ ನಿನ್ನ ಮನಸ್ಸಿಗೆ ಅಂತ ಕೇಳ್ತೀವಿ ನಾವು. ಅವತ್ತ ಒಂದು ಹೆಸರಿಡ್ತಾನೆ. ಹೆಂಗೆ ಹೆಸರಿಡ್ತಾನ? ಬೆಳ್ಳಗಿತ್ತಾರಂತ ಹೆಸರಿಡ್ತಾನ, ಒಂದು ಕರ್ರಗಿತ್ತಂತಾರೆ ಹೆಸರಿಡ್ತಾನ, ಒಂದು ಗಿಡ್ಡಕ್ಕಿತ್ತಂತಾರೆ ಹೆಸರಿಡ್ತಾನ, ಒಂದು ತೆಳ್ಳಗಿತ್ತಂತಾರೆ ಹೆಸರಿಡ್ತಾನ, ಒಂದು ಯಾತ್ರೆ ಇತ್ತಂತಾರೆ ಒಂದು ಹೆಸರಿಡ್ತಾನ. ಯಪ್ಪ ಕೈಕಾಲ ಸಣ್ಣ ಒಟ್ಟು ಡಿಮ್ಮಿ ಇತ್ತು ಅದು ಬೇಡ ಅಂತಾನೆ. ಹಿಂಗೆ ಹೆಸರಿಡ್ತೀವಿಲ್ಲ, ಹಂಗೆ ಹೆಸರಿಡ್ತಕ್ಕಂಥವ್ರು ನಾವು ಆಗಿವಿ. ಹೆಸರಿಡೋದಿಲ್ಲ. ಆಕೆನ ಎಂಥ ಒಳ್ಳೆಯ ಗುಣವಂತಿ ಹೆಣ್ಣು ಮಗಳು ಅಂತಕ್ಕಂಥದ್ದು ನೋಡಬೇಕು. ನಮ್ಮ ಹವಾಯಿಗಳ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಕೇಳೋಣ.